ಇದೀಗ ರವೀಂದ್ರನವರು ವೇದಿಕೆ ಮೇಲೆ ಆಗಮಿಸಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಕ್ ಕತ್ತರಿಸುವ ಮುಖೇನ ಸಿದ್ದಣ್ಣ ಟಿಪ್ಪು ಸಿದ್ದಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಧಾನ ನಿಧಾನ. ಚಂದ್ರು ಬನ್ನಿ ವೇದಿಕೆ ಮೇಲೆ. ರವಿ ದಯವಿಟ್ಟು ಅನ್ಯತಾ ಭಾವನೆ ಮಾಡಬೇಡಿ, ಯಾರಿಗೂ ಮತ್ತೆ ಎಲ್ಲಾನು ಎಲ್ಲ ದಯವಿಟ್ಟು ತದನಂತರ ಬಂದು ಎಲ್ಲ ವಿಶ್ ಮಾಡಿ ಸ್ಟೇಜ್ ಆಗುತ್ತೆ, ಅದರಿಂದ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಯಾರು ನುಗ್ಬೇಡಿ, ದಯವಿಟ್ಟು ಆದ ಹಾಕುವಾಗ ಆ ಕಡೆ ಕೊಡಬೇಡಿ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಒಂದು ಸೆಂಟರ್ ಹಸುಗುದು ನೀನೆ. ಇದೀಗ ಕೇಕ್ ಕತ್ತರಿಸುವ ಮುಖೇನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಶಾರ್ಟ್ಸ್ ಅಂತ ಬಿಡಪ್ಪ, ಶಾರ್ಟ್ಸ್ ಹತ್ಸು. Happy birthday to you. Happy birthday to you. Happy birthday to you, Siddhanna. Happy birthday to you. May God bless you. May God bless you. This Bangalore City Cooperative ಅಧ್ಯಕ್ಷರ ನೇತೃತ್ವದಲ್ಲಿ ಇವಾಗ ಕೇಕ್ ಕತ್ತರಿಸುವ ಮುಖ್ಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ದಯವಿಟ್ಟು ಹಿಂದೆ ಹೋಗಿ, ಯಾರು ಅಡ್ಡ ಬರಬೇಡಿ. ಫೋಟೋ ಶರ್ಟ್ ಬರ್ತಾ ಇಲ್ಲ ಅಲ್ಲಿ, ಎಲ್ಲ ಹಿಂದೆ ಹೋಗಿ. ದಯವಿಟ್ಟು ಪುನಿ ಹಿಂದೆ ಬರಬೇಕಂತ ನೋಡಿ. ಅಲ್ಲ ಈಗ ಕೇಕ್ ಕತ್ತರಿಸ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಬರಲಿ. ಜೋರಾದ ಜೈಕಾರ ಸಿದ್ದಣ್ಣನವರಿಗೆ. ನೈಫ್ ಇಟ್ಟಿಲ್ಲ ಚಂದನ್, ಅದಲ್ಲೇ ಕಟ್ ಮಾಡಿ. ಗೋಲ್ಡ್ ನೈಫ್ ಚೆನ್ನಾಗಿದೆ. ಇದೀಗ ಕೇಕ್ ಕತ್ತರಿಸುವ ಮುಖೇನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರಂತ ಸಿದ್ದಣ್ಣನವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸುಖ, ಶಾಂತಿ, ಅಧಿಕಾರ, ನೆಮ್ಮದಿ ಎಲ್ಲ ದೊರೆಯಲಿ ಅಂತೇಳಿ ಬೇಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ನಮ್ಮೆಲ್ಲರ ಮುಂದೆ ಬಂದು ನಿಂತು ನಮ್ಮೆಲ್ಲರ ಸೇವೆಯನ್ನು ಮಾಡಲಿ ಅಂತ ಸಿದ್ದಣ್ಣನವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖೇನ ಅವರಿಗೆ ಸ್ವಾಗತವನ್ನು ಕೊಡೋಣ. ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡೋಣ. ಆಕಾಶದ ಪ್ರೀತಿಯಲ್ಲಿ ದೇಹದಲ್ಲಿ ಇರುವನು ಒಂದಾಗಿ ರವೀಂದ್ರನವರಿಗೆ ಸಿದ್ದಣ್ಣನವರಿಂದ ಮಾಲಾರ್ಪಣೆ. ದಯವಿಟ್ಟು ಹಾಗೆ ಆದವರು ಮುಂದೆ ಜಾಗ ಬಿಡಿ. ಒಂದು ನಿಮಿಷ ಹಾಗೆ ಅನಿತಾ ಕನಕೈ ಎಷ್ಟು ಕೂಗ್ತಾ ಇದ್ದೀನಿ. ನಮ್ಮ
ಬಿಜೆಪಿಯ ರಾಷ್ಟ್ರೀಯ ಮುಖಂಡರು ಶರಣಪ್ಪ ಕಳ್ಳಿಕೇರಿಯವರು ಆಗಮಿಸಿದ್ದಾರೆ. ಅವರು ಶುಭವನ್ನು ಕೋರಿದ್ದಾರೆ. ಅವರಿಗೆ ತುಂಬುವುದ ಸಿಎಂ ನಾಗರಾಜ್ ಅವರಿಗೆ ಪುಷ್ಪ ಮಾಲಿಕೆ ಕೊಡಿ. ಕೇಕ್ ಕಟ್ ಮಾಡ್ಬಿಡಪ್ಪ. ಹಾಕಿ ಪಕ್ಕೆ ಕೊಡಿ, ಫೋಟೋ ಹೊಡಿ. Happy birthday to you, happy birthday to you, Nishi, happy birthday to you. ಎಲ್ಲರಿಗೂ ಆತ್ಮೀಯರು ಮತ್ತು ನಮ್ಮ BJP ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ಸಿದ್ದರಾಜುರವರು ಇವತ್ತು ತಮ್ಮ ಹುಟ್ಟುಹಬ್ಬ ಅವರ ಎಲ್ಲ ಹಿತೈಷಿಗಳು ಬಂಧುಗಳು ಅವರ ಅಭಿಮಾನಿಗಳೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ನಾವು ಎಲ್ಲ ಭಾಗವಹಿಸಿದ್ದೀವಿ. ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಆಯುಸ್ಸು ಆರೋಗ್ಯ ಸಕಲವನ್ನು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನ ಮತ್ತು ಸಾಮಾಜಿಕ ಸೇವೆ ಮಾಡುವಂಥ ಅವಕಾಶ ಭಗವಂತ ಕಲ್ಪಿಸಿಕೊಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳ್ಕೊತೀನಿ. ಮುಂದೆ ಅವರು ಉತ್ತಮವಾದಂಥ ಒಂದು ಆರೋಗ್ಯ ನೆಮ್ಮದಿಯನ್ನು ಪಡೀಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ರೆಗ್ಯುಲರಾಗಿ. ಏನಾದ್ರು ಒಂದು ಅಧಿಕಾರ ಸಿಗಬೇಕು ಅಂತ ಜನ ನಿರೀಕ್ಷೆ ಪಡ್ತಿದ್ದಾರೆ. ಸಮಾಜ ಸೇವೆ ಮಾಡೋಕ್ಕೆ ಅಧಿಕಾರ ಬೇಕು ಅಂತಂದರೆ ಅಧಿಕಾರ ಸಿಗಬೇಕು. ಅದು ಭಗವಂತ ಯಾವತ್ತೂ ಅದಕ್ಕೆ ಕರುಣಿಸ್ತಾನೋ ಆವತ್ತೂ ಅವಕಾಶ ಸಿಗ್ತದೆ. ಅದರಲ್ಲಿ ನಾವು ಸಹ ಎಲ್ಲ ಅಧಿಕಾರದಿಂದ ವಂಚಿತರಾಗಿದ್ದೀವಿ. ನಾವು ಎಲ್ಲ ಹೆಂಗೆ ಸೇವೆ ಮಾಡ್ತಾ ಇದ್ದೀವೋ ಹಂಗೆ ಅವರು ಸೇವೆ ಮಾಡ್ತಾಯಿದ್ದೀವಿ. ಸಂದರ್ಭ ಬಂದಾಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಬೇಕು ಅಂತ ರಮೇಶ್ ಜಾರಕಿಹೊಳಿ ನಮ್ಮ ಪಕ್ಷದ ಹೈಕಮಾಂಡ್ಗೆ ಸಂಬಂಧಪಟ್ಟಂಥ ವಿಚಾರ. ಈಗ ಹಾಲಿ ನಮ್ಮ BY ವಿಜೇಂದ್ರ ಅವರು ರಾಜ್ಯದ ಬಿಜೆಪಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಎಲ್ಲರ ಬೆಂಬಲ ಅವರಿಗೆ. ಒಣಗಿದೆ, ಎರಡು ಪಂಗಡ ಆಗಿದೆ. ಕಾಂಗ್ರೆಸ್ನಲ್ಲಿರುವಷ್ಟಿಲ್ಲ, ಬೆಳಗಾವಿನಿಂದ ಬೆಂಕಿ ಎತ್ಕೊಂಡು ಇಡೀ ರಾಜ್ಯಾದ್ಯಂತ ಜ್ವಾಲೆಯಾಗಿ ಕೇಂದ್ರದ ಹೈಕಮಾಂಡ್ ಮಟ್ಟಕ್ಕವರೆಗೂ ಹೋಗಿದೆ. ಅದು ನಮ್ಮಲ್ಲಿ ಅಷ್ಟೊಂದು. ಸರ್, ಈ ನನ್ನ ಹುಟ್ಟುಹಬ್ಬಕ್ಕೆ ಕಾರಣಕರ್ತರು ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ನನ್ನ ಬಂಧುಗಳೆಲ್ಲ ಸೇರಿ ಮಾಡುವಂಥದ್ದು. ಇಲ್ಲಿ ನಂದೇನಿಲ್ಲ, ಎಲ್ಲ ಪ್ರತಿಯೊಂದು ಕೆಲಸನೂ ನನ್ನ ಹುಡುಗರು, ನಮ್ಮ ಸ್ನೇಹಿತರೆಲ್ಲ, ನನ್ನ ಸಹಪಾಠಿಗಳು ಪ್ರತಿಯೊಬ್ಬರು ಅವರೇ ಮಾಡೋದು. ಈ ಬಾರಿ ಏನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್? ಸರ್, ನಮ್ದೇನಿಲ್ಲ, ಪ್ರತಿ ವರ್ಷದಂತೆ ಈ ವರ್ಷನೂ ಜನಸೇವೆಯಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಕೊನೆ ಗಂಟ ನಾನು ಹಿಂಗೆ ಇರ್ತೀನಿ. ನಮ್ಮ ನಾಯಕರು ಒಂದು ಹೇಳಿದ್ದಾರೆ, ಒಂದು ಸೇವೆ ಮಾಡ್ಕೊಂಡ್ರೆ ಇವತ್ತೆಲ್ಲ ಒಂದು ಭಾಗ್ಯ ಸಿಗುತ್ತೆ ಅಂತ ಹೇಳಿದರೆ ಆ ನಂಬಿಕೆ ಮೇಲೆ ನಾನು ಹೋಗ್ತಾ ಇದ್ದೀನಿ. ಸರ್, ಅಧಿಕಾರ ಇಲ್ಲ ಅಂದ್ರೂ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ? ಸರ್, ಅಧಿಕಾರ ಇಲ್ಲ ಅಂದ್ರೂ ಕೂಡ ನಾನು ಫಸ್ಟಿಂದನೂ, ನಾನು 15 ವರ್ಷದಿಂದನೂ ನನ್ನ ಕೆಲಸ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ಒಂದು ವಿಧವಾ ವೇತನದ್ದು, ಓಲ್ಡ್ ಏಜ್ ಪಿಂಚನ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ನಮ್ಮ ಆಫೀಸಲ್ಲಿ. ಅವಾಗಿಂದನೂ ಇದೇ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಸುಮಾರು ಹೆಚ್ಚು ಕಡಿಮೆ ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಬಂದಿದೆ, ಶುಭ ಕೋರ್ತಿದ್ದಾರೆ ನಿಮಗೆ. ಅವ್ರಿಗೆ ಪ್ರೀತಿ ಎಲ್ಲ ನನ್ನ ನಾಯಕರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ಈ ಫಂಕ್ಷನ್ ನಡೆಯಲ್ಲ. ಪ್ರತಿಯೊಬ್ರು ಒಂದು ವೇದಿಕೆ ಅವ್ರು ನಮ್ಗೆ ಕೊಟ್ಟಂತದ್ದು. ಪ್ರತಿಯೊಬ್ರು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ವಿಶ್ ಮಾಡಿ ನಮ್ಗೆ ಹಾರೈಸಿದ್ದಾರೆ. ಆ ಭಾಗ್ಯ ನನಗೆ. ಬೆಳಿಗ್ಗೆಯಿಂದ ಏನೆಲ್ಲ ಕಾರ್ಯಕ್ರಮಗಳು? ಸರ್, ಬೆಳಗ್ಗೆಯಿಂದ ಮಾಮೂಲಿ ಆಶ್ರಮಕ್ಕೆ ಹೋಗ್ತೀವಿ, ಮತ್ತೆ ದೇವಸ್ಥಾನ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅಂತ. ತಾವು ಬಿಜೆಪಿ ಪಕ್ಷ ಸರ್, ನಾನು ಆ ದೊಡ್ಡ ಮಟ್ಟಕ್ಕೆ ಏನ್ ಮಾತಾಡೋಷ್ಟಿಲ್ಲ. ನಿಮ್ಮ ಒಂದು ಏನಿದೆ ನಮ್ಮ ನಾಯಕರು ಹೆಂಗಿರ್ತಾರೆ, ನಮ್ಮ H. ರವೀಂದ್ರ, ನಮ್ಮ ಅನಿಸಿಕೆ ನನ್ನ ಪ್ರಕಾರ ಚೇಂಜ್ ಆಗಲ್ಲ ಅನ್ಕೊಂಡಿದ್ದೀನಿ ಸರ್. ನಮ್ಮ ನಾಯಕರಾದ ವಿಜೇಂದ್ರ ಅವರೇ ಮುಂದುವರಿತಾರೆ, ನಮ್ಮ ಸೋಮಣ್ಣ ಸಾಹೇಬರು, ನಮ್ಮ MP ಸಾಹೇಬರು ತೇಜಸ್ವಿ ಸೂರ್ಯ ಅವರು, ಹಾಗೂ ನಮ್ಮ ಜನಪ್ರಿಯ ನಾಯಕರಾದಂಥ H. ರವೀಂದ್ರ ಅವರು, ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ.